ಹೆಲೋ ನಮಸ್ತೆ. ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಸೀಸನ್ 19ರ ಆರಂಭಕ್ಕೂ ಮುನ್ನವೇ ಕ್ರಿಕೆಟ್ ಲೋಕದಲ್ಲಿ ಧೋನಿ ಫೀವರ್ ಜೋರಾಗಿದೆ. ಮಹೇಂದ್ರ ಸಿಂಗ್ ಧೋನಿ ಅವರ ನೆಟ್ಸ್ ಅಭ್ಯಾಸದ ವಿಡಿಯೋಗಳು ವೈರಲ್ ಆಗುತ್ತಿದ್ದು ಎದುರಾಳಿ ಬೌಲರ್ಗಳಲ್ಲಿ ಆತಂಕ ಮೂಡಿಸಿದೆ. 44ರ ವಯಸ್ಸಿನಲ್ಲೂ ಧೋನಿ ತೋರಿಸುತ್ತಿರುವ ಫಿಟ್ನೆಸ್ ಮತ್ತು ಪವರ್ ಹಿಟ್ಟಿಂಗ್ ಅಭಿಮಾನಿಗಳಲ್ಲಿ ಹೊಸ ನಿರೀಕ್ಷೆ ಮತ್ತಷ್ಟು ಹೆಚ್ಚಿಸಿದೆ. ಹೌದು, ಮಾಹಿ ಮತ್ತೆ ಮೈದಾನಕ್ಕೆ ಹೊಸ ರೋಲ್ನಲ್ಲಿ ಸವಾಲು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದಲ್ಲಿ IPL ಇತಿಹಾಸದ ಅತ್ಯಂತ ಯಶಸ್ವಿ ಆಟಗಾರರಲ್ಲಿ ಒಬ್ಬರಾಗಿರುವ ಧೋನಿ ಈ ಸೀಸನ್ ನಲ್ಲಿಯೂ ಕೂಡ ವಿಶೇಷ ಪಾತ್ರದಲ್ಲಿ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ಗಾಯದ ಸಮಸ್ಯೆಯಿಂದ ಪೂರ್ಣ ಸಮಯ ವಿಕೆಟ್ ಕೀಪಿಂಗ್ ಅಥವಾ ದೀರ್ಘ ಇನ್ನಿಂಗ್ಸ್ ಆಡುವ ಸಾಧ್ಯತೆ ಕಡಿಮೆ ಇದ್ದರೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಪದಲ್ಲಿ ಕೊನೆಯ ಓವರ್ಗಳಲ್ಲಿ ಸಿಡಿಲಿನಂತೆ ಬ್ಯಾಟಿಂಗ್ ನಡೆಸುವ ನಿರೀಕ್ಷೆ ಇನ್ನೂ ಬಾಕಿ ಇದೆ. ಚಪಕ್ ಅಂಗಳವಾದ MA ಚಿದಂಬರಂ ಸ್ಟೇಡಿಯಂನಲ್ಲಿ ಅಭ್ಯಾಸ ನಡೆಸುತ್ತಿರುವ ಧೋನಿ ಹೆಲಿಕಾಪ್ಟರ್ ಶಾಟ್ಗಳ ಮೂಲಕ ಅಭಿಮಾನಿಗಳಿಗೆ ರಸದೌತಣ ನೀಡುತ್ತಿದ್ದಾರೆ. ಡೆತ್ ಓವರ್ಗಳಲ್ಲಿ ಧೋನಿ ಬೌಲರ್ಗಳಿಗೆ ಭಯಾನಕ ಕನಸು. IPLನಲ್ಲಿ ಕೊನೆಯ ಓವರ್ಗಳಲ್ಲಿನ ಧೋನಿಯ ಆಟವೇ ಅವರ ವಿಶೇಷತೆ. ಕ್ರೀಸ್ನಲ್ಲಿ ಧೋನಿ ಇದ್ದರೆ ಒತ್ತಡ ಬೌಲರ್ ಮೇಲೆ ಇರುತ್ತದೆ ಎನ್ನುವುದು ಕ್ರಿಕೆಟ್ ಜಗತ್ತಿನ ಒಪ್ಪಿಗೆ. ಡೆತ್ ಓವರ್ಗಳಲ್ಲಿ ಧೋನಿ ಸಾಧನೆ. ಹೌದು, ರನ್ಗಳು 2936, ಸ್ಟ್ರೈಕ್ ರೇಟ್ಸ್ 187, ಬೌಂಡರಿ 220, ಸಿಕ್ಸರ್ಸ್ 186. ಈ ಅಂಕಿ ಅಂಶಗಳು ಧೋನಿ ಹೇಗೆ ಕೊನೆಯ ಕ್ಷಣಗಳಲ್ಲಿ ಪಂದ್ಯವನ್ನ ತಿರುಗಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂಬುದಕ್ಕೆ ಸಾಕ್ಷಿ. 20ನೇ ಓವರ್ನ ಅಧಿಪತಿ ಮಾಹಿ. IPL ಇತಿಹಾಸದಲ್ಲಿ 20ನೇ ಓವರ್ಗಳಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದ ಬ್ಯಾಟ್ಸ್ಮನ್ ಎಂದರೆ ಅದು ಧೋನಿ. ಪಂದ್ಯ ಕೊನೆಯ ಓವರ್ನಲ್ಲಿ ಅವರ ಬ್ಯಾಟಿಂಗ್ ನೋಡುವುದು ಅಭಿಮಾನಿಗಳಿಗೆ ಹಬ್ಬವೇ ಸರಿ. 20ನೇ ಓವರ್ನಲ್ಲಿ ಧೋನಿ ಪ್ರದರ್ಶನ. ಇನ್ನಿಂಗ್ಸ್ 112, ರನ್ಗಳು 844, ಬೌಂಡರಿ 59, ಸಿಕ್ಸರ್ಸ್ 72, ಸ್ಟ್ರೈಕ್ ರೇಟ್ 243.22. ಈ ಅಂಕಿಅಂಶಗಳು ಧೋನಿಯ ಫಿನಿಶಿಂಗ್ ಸಾಮರ್ಥ್ಯವನ್ನ ಮತ್ತೊಮ್ಮೆ ದೃಢಪಡಿಸುತ್ತದೆ. ಫಿನಿಶರ್ ಪದಕ್ಕೆ ಮತ್ತೊಂದು ಹೆಸರು ಧೋನಿ. IPL ನಲ್ಲಿ ಒಟ್ಟು 5000ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿರುವ ಧೋನಿ ಅದರಲ್ಲಿ ಬಹುಪಾಲು ರನ್ಗಳನ್ನ ಡೆತ್ ಓವರ್ಗಳಲ್ಲಿ ಗಳಿಸಿದ್ದಾರೆ. ಅಂತಿಮ ಕ್ಷಣದಲ್ಲಿ ಸಿಕ್ಸರ್ಗಳ ಮೂಲಕ ಪಂದ್ಯ ಮುಗಿಸುವ ಕಲೆ ಅವರಿಗೆ ವಿಶೇಷ. ಮಾಜಿ ಆಟಗಾರರ ಪ್ರಕಾರ ಕೊನೆಯ ಓವರ್ನಲ್ಲಿ 15ರಿಂದ 20 ರನ್ ಬೇಕಿದ್ದರೂ ಧೋನಿ ಕ್ರೀಸ್ನಲ್ಲಿ ಇದ್ದರೆ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತದೆ ಎಂಬ ಮಾತು ಇಂದಿಗೂ ಅನ್ವಯಿಸುತ್ತದೆ. ಅಭಿಮಾನಿಗಳಿಗೆ ಹಬ್ಬ, ಬೌಲರ್ಗಳಿಗೆ ಆತಂಕ. ಹೌದು, ಧೋನಿ ಕ್ರೀಸ್ಗೆ ಬರುವ ಕ್ಷಣವೇ ಸ್ಟೇಡಿಯಂನಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಬೌಲರ್ಗಳಿಗೆ ಅದು ಒತ್ತಡದ ಕ್ಷಣವಾಗುತ್ತದೆ. 44ರ ವಯಸ್ಸಿನಲ್ಲೂ 180+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವುದು ಅವರ ಫಿಟ್ನೆಸ್ ಮತ್ತು ಅನುಭವದ ಸಂಕೇತವಾಗಿದೆ. ಹೊಸ ಸೀಸನ್ಗೆ ಕೌಂಟ್ ಡೌನ್. ಹೌದು, IPL ಸೀಸನ್ 19ರ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ ಧೋನಿ ಯಾವ ರೀತಿಯಲ್ಲಿ ತನ್ನ ಫಿನಿಶರ್ ಮ್ಯಾಜಿಕ್ ಪ್ರದರ್ಶಿಸುತ್ತಾರೆ ಎಂಬುದನ್ನ ನೋಡಲು ಅಭಿಮಾನಿಗಳು ಕಾತರರಾಗಿದ್ದಾರೆ. ರಾಂಚಿ ರಾಂಬೋ ಎಂದೇ ಪ್ರಸಿದ್ಧರಾದ ಧೋನಿ ಮತ್ತೆ ಒಂದೇ ಬಾರಿ ತಮ್ಮ ಮಾಂತ್ರಿಕ ಬ್ಯಾಟಿಂಗ್ ಮೂಲಕ ಪಂದ್ಯಗಳನ್ನ ಗೆಲ್ಲಿಸುವವರ ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಆದರೆ ಒಂದು ಸಂಗತಿ ಖಚಿತ, ಮಾಹಿ ಕ್ರೀಸ್ನಲ್ಲಿ ಇದ್ದರೆ ಪಂದ್ಯ ಕೊನೆಯ ಬಾಲ್ ತನಕೂ ಕೂಡ ರೋಚಕವಾಗಿರುತ್ತದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.